ಕರ್ನಾಟಕದ ಬಹುದೊಡ್ಡ ಸಭೆ ಸೇರುವ ಕಾರ್ಯಕ್ರಮ ನಮ್ಮ ಕೊಪ್ಪಳ ಜಾತ್ರೆ. ನಾನು ಇದುವರೆಗೂ 4,000 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಸಿಟ್ಟಬೇಡ, ಅದು ಹೊತ್ತಾಗಿ ಈ ನೆಲ ಹೆಂಗೈತೆ, ಈ ಜಾಗ ಹೆಂಗೈತೆ ಅಂದ್ರೆ ಶ್ರೀಗಳು ಹೇಳಿದ್ರು, ನಾನೇನು ಹೇಳುದಿಲ್ಲ, ನೀವಾಗಲೇ ಮುಗಿಸ್ಬೇಕು. ಇದು ಹೆಂಗೈತೆ ಅಂದ್ರೆ ಸಮುದ್ರ, ಒಳ್ಳೆ ಈಜುಗಾರರು ನೀರಾಗಿ ಬಿಟ್ರೆ ಜಲ್ದಿ ಮ್ಯಾಗ ಬರುದಿಲ್ಲ. ಅವ್ರು ಈಜು ಬರ್ಲಾರ್ದವ್ರು ಬಿಟ್ರೆ ಇಲ್ಲಿ ಗುಳಿಗೆ ಹೋಗ್ತಾ, ಈಜಿನವರು ನೀರು ಗೊತ್ತವರೆಗೂ ಈಜ್ತಾ. ಇದು ಅಂತ ಸಭೆ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಸಭಾಗೃಹ ಜಾತ್ರೆ. ಈ ಕಾರ್ಯಕ್ರಮ ಇದನ್ನೆಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿದಂತ ಬೆಂಗಳೂರು ಮೈಸೂರು ಜನ ಆಶ್ಚರ್ಯ ಪಡ್ತಾರೆ, ಏನು ಎಷ್ಟು ಜನ ಸೇರ್ತಾರೆ, ಯಾವಾಗ ಆಗುತ್ತೆ ಈ ಕಾರ್ಯಕ್ರಮ ನೋಡ್ರಿ. ನಾ ಮಾತಾಡೋ ಮುಂದೆ 11:30 12 ಆಗಿರ್ತೈತೆ. ಅವರು ಹೌದಾ ಪಾಪ ಅಷ್ಟು ಗಂಟೆವರೆಗೂ ಜನ ಕೂಡ್ತಾರ, ಮುಂದಿರ್ತಾರಲ್ರಿ, ಮಕ್ಕಳು ಕೇಳ್ತಾರ. ಓ ಹೌದು ಪಾಪ ಅಲ್ವಾ 12 ಆಗತ್ತೆ ಅಂದ್ರೆ ನೋಡೋದು ಸಹಜ, ನೀತಿರೋದಿಲ್ಲ, ನಾವು ಸ್ವಲ್ಪ ಒದರ್ತಾವ. ಇಡೀ ಕರ್ನಾಟಕವೇ ಈ ಒಂದು ಜಾತ್ರೆಗೆ ಕೌತುಕವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಬರೋದೇ, ಇಲ್ಲಿ ಮಾತಾಡೋದೇ ಒಂದು ಸೌಭಾಗ್ಯ, ಒಂದು ಒಂದು ಸುವರ್ಣ ಅವಕಾಶ ತಿಳ್ತಕ್ಕಂಥ ಕಲಾವಿದರು ಇಡೀ ಕರ್ನಾಟಕದಲ್ಲಿದ್ದಾರೆ. ನನಗೆ ಎಷ್ಟೋ ಜನ ಕಲಾವಿದರು ಕಾರ್ಯಕ್ರಮ ಮುಗಿದ ಮೇಲೆ ಹೇಳ್ತಾರೆ, ನಿಮ್ಮ ಸ್ವಾಮಿಗಳಿಗೆ ಹೇಳಿ ನಮ್ಮಲ್ಲಿ ಕರೆಸಲಿಕ್ಕೆ ಹೇಳಿ. ಅದೆಲ್ಲೂ ಸಾಧ್ಯ ಇಲ್ಲ, ಯಾಕಂದ್ರೆ ನಾ ಇಲ್ಲೇ ಬಗ್ಲ ಗಂಗಾವತಿ ಯಾರು ಕರೆಸ್ತಾರಂತ ನನಗ ಗೊತ್ತಿರಲಿಲ್ಲ. ಇನ್ವಿಟೇಷನ್ ಬಂದ ಮೇಲೆ ನೋಡ್ಬೇಕು. ನಾ ನೀನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅದೇ ನಾ ಟಿವಿಯಾಗ ನೋಡಿದೆ, ಅದೇ ಹೇಳ್ತಿದ್ರು, ಇಷ್ಟು ಜನರಿಗೆ ನಾನು ಹಿಂದೂ ಮಾತಾಡಲಿಲ್ಲ, ಇಷ್ಟು ಜನರು ನಾನು ನೋಡಿಲ್ಲ ಅಂದ್ರು. ಈಗ ಸುಮ್ಮನೆ ಮಾತಾಡ್ಕೊಂತ ಕೂಡ್ತಾರಪ್ಪ ರಾತ್ರಿ ಇಷ್ಟು ಜನ ಅಂತ ಹೇಳಿದ್ರು. ಉತ್ತರ ಕರ್ನಾಟಕ ಅಂದ್ರೆ ಹೆಂಗ ಅನ್ನೋದು ಕರ್ತಾದಂಗೆಲ್ಲ ಬೆಳಗಾಗತ್ತೆ. ಬೆಂಗಳೂರವ್ರಿಗೆ ನಾನು ಮಾತಾಡಿದ 11:30 12 ಗಂಟೆ ಮೈಗಾಡ್ ಎದ್ದಿರ್ತಾರ ಜನ, ಇಲ್ಲ ಅವ್ರ ಜೊತೆ ದೌಡ ಎದ್ದಿರ್ತಾರ. ನಿಜಕ್ಕೂ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಏನ ಸೌಂಡ ಸ್ಕ್ರೀನ್ ಮಾತನಾಡಿಕೊಂಡು ಸ್ವಾಮಿ 12 ವರ್ಷದಿಂದ ಮಾತಾಡಕತ್ತೀನಿ, ಏನ್ ಹೇಳಿ ಅಂತ ತಿಳಿಯೋದು ನಾನು. ಇದು ನಂದು 12ನೇ ವರ್ಷದ ನಿರಂತರ ಕಾರ್ಯಕ್ರಮ. ಬಹಳಷ್ಟು ಹಾ ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಧ್ವನಿವರ್ಧಕ ಪರೀಕ್ಷೆ 1 2 3 ಕೇಳಿದ್ರಪ್ಪ? ನನವೆಲ್ಲ ಜೋಕು ಮುಗ್ದಾವ. ವರ್ಷ ಕರೆಸಿದ್ರೆ ಎಷ್ಟಂತ ಹೊಸ ಹುಡುಕ್ಲಿ. ಹೆಣ್ಮಕ್ಳು ಅಡಿಗೆ ಮಾಡೋದು ಎಷ್ಟು ಕಷ್ಟ. ಇವತ್ತು ಬೇರೆ ಏನಾರ ಮಾಡೋದು ಏನ್ ಮಾಡ್ಲೋ ಮರಯ್ಯ, ನೀ ಹುಟ್ಟಿದಾಗಿನಿಂದ ಇಷ್ಟು ವರ್ಷತನ ಮಾಡಿ ಹಾಕಿನಿ, ಇಲ್ಲಿ ಎಷ್ಟಂತ ಬೇರೆ ಮಾಡ್ಲಿ ಅಂತಿರ್ತಾವ. ನನ್ನ ಪಾಡು ಕರ್ನಾಟಕದಲ್ಲಿ ಅದ, ಎಷ್ಟಂತ ಹೊಸ ಹುಡುಕ್ಬೇಕು. ನನಗೀಗ ವಯಸ್ಸು ಎಷ್ಟಿರ್ಬೋದ್ರಿ? 40 50 ಬರೋಬ್ಬರಿ 64 ವರ್ಷ.
ನೌಕರಾಗಿದ್ದೇನೆ ಇಷ್ಟೊತ್ತಿ ರಿಟೈರ್ಡ್ ಆಗ್ತಿದ್ದೆ, ಪೆನ್ಷನ್ ತಗೊಂಡು ಆರಾಮ್ ಇರ್ತಿದ್ದೆ. ಅವ್ಯಾವೋ ನನ್ನ ಹಣೆಯಾಗ ದೇವ್ರು ಬರ್ದಿಲ್ಲ. ನೀ ಸಾಯಿ ಮಠ ಹಿಂಗ ಹೋದ್ರಲ್ಲ ಅಂತ ಹೇಳ. ಎಷ್ಟಂತ ಹುಡುಕ್ಬೇಕು, ಎಷ್ಟಂತ ಆಸೆ ಹೇಳ್ಬೇಕು. ಆದ್ರೂ ಕರ್ನಾಟಕದ ನಮ್ಮ ಕೊಪ್ಪಳದ ಸ್ವಾಮಿಗಳು ಹಾಗೂ ಇಲ್ಲಿನ ಭಕ್ತಾದಿಗಳು ನನ್ನನ್ನು ನಿರಂತರ ಪರೀಕ್ಷೆಗೊಳಪಡಿಸ್ತಾ ಇದ್ದೀರಿ. 12ನೇ ವರ್ಷ ಪರೀಕ್ಷೆ ಕುಂತೀನಿ ನಾನು. ಇವತ್ತು ಕೂಡ ನಾ ಹೇಳಿದ್ದನ್ನ ಕೇಳಿ ಸಂತೋಷ ಪಡ್ಬೇಕಂತ ಹೇಳ್ತಾ, ವಯಸ್ಸಾತು ಮರವು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಏನು ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿ ಅವ್ರನ್ನ ಯಾರೋ ಕೇಳಿದ್ರಂತ, ಲಾರಿ ಮೈ ಮ್ಯಾಗ ಹರಿದಾಗ ಏನ್ ಮಾಡ್ಬೇಕ? ಲಾರಿ ಮೈ ಮ್ಯಾಗ ಹರಿದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರಂತ, ಆ ಲಾರಿ ನಂಬರ್ ಬರ್ಕೋಬೇಕು. ಇವರು ಹೇಳೋದಿಲ್ಲ, ಕ್ಲಿಯರ್ ಹಂಗೆ. ನೆಕ್ಸ್ಟ್ ಬಸ್ಸಿನಾಗ ಕಂಡಕ್ಟರ್ ಮಾತಾಡ್ಕೊಂಡು ಹೇಳಿದಂತ, ಏನು ಹುಡುಗಿಯರನ್ನು ಚುಡಾಯಿಸುವುದು ಅಪರಾಧ, ಪ್ರಯಾಣಿಕರು ಸಹಕರಿಸಬೇಕಂತ. ಇಲ್ಲ ಕೇಳಿಲ್ಲ ಇಂಥವು ಸಿಂಗಲ್ ಲೈನರ್. ಬೇರೆ ಜೋಕಿಂಗ್ ಮಾಡ್ರೆ ಸಿಂಗಲ್ ಲೈನರ್ನೊಳಗೆ ಎಷ್ಟು ಅದ್ಭುತ ಹಾಸ್ಯ ಐತೆ ನಿಮ್ಗೆ ಹೇಳ್ತೀನಿ ನಾನು. ಒಂದೊಂದಲ್ಲ ಇವನ್ನ ಬರೀ ಮೈಸೂರು ಬೆಂಗಳೂರು ಹೇಳ್ತಿದ್ದೆ, ನಮ್ಮ ಮಂದಿಗೆ ಇದು ಗಿಟ್ಟುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಇತ್ತು. ಆದ್ರೆ ಈಗ ಎಲ್ಲರೂ ಚುರುಕಾಗಿರಿ, ಪೇಪರ್ ಓದ್ತೀರಿ, ಇಂಥವುಗಳನ್ನು ಕೇಳ್ರಿ. ಏನು ಹುಡುಗ ಅಳ್ತಾ ಅದರಿ ಏನಂತ ಕೇಳ್ರಿ. ತಂದೆ ಅಂದ, ಏಯ್ ಏನ್ ಮಾಡಕತ್ತಿ? ಹುಡುಗ ಎಷ್ಟು ಅಳ್ತೈತಿ ನೋಡ, ಅದು ಎದಕ್ಕೆ ಅಳ್ತೈತಿ ಕೇಳ. ಅದು ಉಣ್ಣೋದು ಅಲ್ದು, ತಿನ್ನೋದು ಅಲ್ದು, ಹಾಲು ಕುಡಿಯೋದು ಅಲ್ದು, ಮತ್ತೆ ಎದಕ್ಕೆ ಅಳ್ತೈತೆ? ಅದು ಈಗ ಮೊದ್ಲೇ ಸಲ ಕತ್ತಿ ನೋಡ್ತು. ನಮ್ಮನ್ನ ಒಂದು ಕತ್ತಿ ಬಂದಿತ್ತ, ಕತ್ತಿ ನೋಡಿ ಅದ್ರ ಮ್ಯಾಗ ಕುಂದಿರ್ತೀನಿ ಅಂತ ಒಳಗ ಕತ್ತಿ ಬಿಟ್ಟಿರ್ತೀವಿ. ಮತ್ತೆ ಏನ್ ಮಾಡ್ಬೇಕು ಅದಕ್ಕೆ? ನಾನು ಹೇಳಿದೀನಿ ಮಪ್ಪನ ಮ್ಯಾಗ ಕುಂದ್ರು. ನಿಮ್ಮಪ್ಪನ ಮ್ಯಾಗ ಕುಂದ್ರು ಅದು ಹೋಗ್ತದೆ, ಸಿಗ್ತದೆ ಕತ್ತಿ. ಈಗ ಮನ್ಯಾಗ ಐತಲ್ಲ ಅನ್ನೋ ಲೆಕ್ಕಕ್ಕೆ. ಇದು ಸಿಂಗಲ್ ಲೈನರ್ ಜೋಕ್ಸ್ ಅಂತ ಬೆಂಗಳೂರು ಕಡೆ ಕರೀತಾರೆ. ಇದಕ್ಕೆ ತುಂಬಾ ಡಿಮಾಂಡ್ ದೀರ್ಘ ಜೋಕ್ಗಳಿಗಿಂತ. ಇವತ್ತು ನನ್ನ ರೂಮಿಗೆ ಇದಾದ್ಮೇಲೆ ನಂದ ಲಾಸ್ಟ್ ಅಲ್ಲ, ಇವತ್ತು ಇನ್ನೊಂದು ನಿಮ್ಗೆ ಸರ್ಪ್ರೈಸ್ ಕಾದೈತೆ. ಏನು, ಕೊಪ್ಪಳದ ಯುವಕರೆಲ್ಲ ಸೇರಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿದ್ದಾರೆ, ಕರುನಾಡ ಕಲ್ಪತರು ನಮ್ಮ ಕೊಪ್ಪಳ ಅಂತ. ಇಲ್ಲಿನ ಎಲ್ಲ ಪ್ರೇಕ್ಷಣೀಯ ಧಾರ್ಮಿಕ ಕ್ಷೇತ್ರಗಳ ಮುಂದೆ ಅದ್ಭುತವಾಗಿರ್ತಕ್ಕಂಥ ಜನಪದ ಹಾಡಿನೊಂದಿಗೆ ನೃತ್ಯವನ್ನು ಮಾಡ್ತಾ ಒಂದು ವಿಡಿಯೋ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ರಾಕ್ ಮಲ್ಲು ಕೊಪ್ಪಳು ಹಾಗೂ ಸಂಗಡಿಗರಿಂದ ಅದು ಕೊನೆ ಕಾರ್ಯಕ್ರಮ ಅಂತ ಹೇಳಿದ್ರು ನನಗೆ. ಅದನ್ನು ತೋರಿಸ್ತಾರಂತೆ, ದಯವಿಟ್ಟು ಅದೊಂದು ನೋಡ್ಬೇಕಂತ ಅವ್ರು ಬಹಳಷ್ಟು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ, ನಾನು ಕಳೆದ ಸಾರಿ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ನಾನು ಸ್ವಾಮಿಗಳಿಗೆ ಅದೇ ಅಂತೀನಿ, ಏನ್ ಹೇಳ್ಬೇಕ್ರಿ ಸ್ವಾಮಿ, ಹೊಸಬರು ಬರ್ತಾರೆ. 12 ವರ್ಷ ಆತು ಅಂದ್ರೆ ಈಗ ಅವಾಗ 8 ವರ್ಷದ ಹುಡುಗ ನಿಮ್ಗೆ ಕೇಳಿರಂಗಿಲ್ಲ. ನೀವ್ ಹೇಳ್ರಂಗ ಇರ್ತಾರ. ಇಂಥ ಸೌಹಾರ್ದ ಎಲ್ಲಿಯೂ ನಾ ಕಂಡಿಲ್ಲ ನನ್ನ 4000 ಕಾರ್ಯಕ್ರಮದೊಳಗೆ. ಏನ್ ಹೇಳ್ಬೇಕು ಅಂತಂದಾಗ, ಊರ ಹೆಸರುಗಳನ್ನ ನಾನು ಲಾಸ್ಟ್ ಟೈಮ್ ಹೇಳಿನೋ ಇಲ್ಲ ನನಗೆ ಗೊತ್ತಿಲ್ಲ. ನಮ್ಗೆ ಬರೇ ಗಂಗಾವತಿ ಗೊತ್ತು, ಕೊಪ್ಪಳ ಗೊತ್ತು, ಕಂಪ್ಲಿ ಗೊತ್ತು, ಸುತ್ತ ಬಹಳ ಊರು ಗೊತ್ತು. ಇಷ್ಟು ವಿಚಿತ್ರ ಊರದವ ಅಂದ್ರೆ ಹೇಳಿನಿ, ಆದ್ರೆ ಇನ್ನೊಮ್ಮೆ ಹೇಳ್ತೀನಿ, ಫಸ್ಟ್ ಟೈಮ್ ಕೇಳೋರು ಕೇಳ್ರಿ. ಏನು ಊರ ಹೆಸರು ಹುಡುಗಿ. ಹುಡುಗಿ ಅಂತ ಒಂದು ಊರ ಐತಿ. ಎಲ್ಲಿ ಯಾರಿಗಾರು ಗೊತ್ತಿದೆ? ಬೀದರ್ ಕಡೆ. ಇರ್ಲಿ, ಬ್ಯಾಡ್ ಅನ್ನೋದಿಲ್ಲ. ನೀವೆಲ್ಲಿಗೆ ಹೋಗ್ಬೇಕ್ರಿ? ಹುಡುಗಿಗೆ ಹೋಗ್ಬೇಕ್ರಿ. ಆ ಬಸ್ ಬಿಟ್ಟಿಂದ ಈ ಟೆಂಪೋದವ್ರು ಸುಮ್ಮನೆ ಇರಂಗಿಲ್ರಿ. ಇವರು ಅದ್ರ ಟಿಕೆಟ್ ರೊಕ್ಕ ಸಹಿತ ಸೇರಿಸಿ ಹೇಳ್ತಾರೆ. ಏನು 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, ಹುಡುಗಿ 10 ರೂಪಾಯಿ, ಹುಡುಗಿ 10 ರೂಪಾಯಿ, ಹುಡುಗಿ ಮದುವೆ ಆಗಲಾರ್ದು ನಮ್ಮ ಕಡೆಗೂ 10 ರೂಪಾಯಿ ಒಂದು ಹುಡುಗಿ. 7-8 ಮಂದಿ ಅಣ್ಣ ತಮ್ಮಂದಿ 10 ಕೊಡಂತ 100 ರೂಪಾಯಿ ಆ ಊರಿನ ಹೆಸರು ವಿಚಿತ್ರ ಆಗಿದ್ರೆ ಸಹಿತ ಅದನ್ನ ಹೆಂಗ ಹಾಸ್ಯಕ್ಕೆ ತಿರುಗಿಸಿ ಸಮಾಧಾನ ಪಡ್ಕೋಬೇಕು ಅನ್ನೋದು ಒಂದು. ಇನ್ನು ಎರಡನೇದು ಇಲ್ಲೇ ನಿಮ್ಮ ಬದಲಾಗ ಅದಾದ್ರೆ ಮುಂದೊಂದು ಊರು ಐತೆ ತುಂಬ, ಅದಾಗಿಂದ ಒಂದು ಊರು ಐತೆ ಕರಡಿ. ತುಂಬ ಕರಡಿ ನಮಗ್ ಗೊತ್ತೈತಿ. ಬೆಂಗಳೂರು ಮಂದಿ ಗೊತ್ತಿರಂಗ ಇಲ್ಕಲ್ ಸಿಗಿ ಹೋಗ್ಬೇಕಂತೇಳಿ ಗಂಡನ ಜೊತೆ ಬಂದಿರ್ತಾವ.
ಅವು ಬಸ್ಗಳಿಗೆ ಹೋಗ್ಬಿಟ್ಟಾರೆ ಏಕಂತ ಮಗನೇ ಅಯ್ಯೋ ಇಂತ ತುಂಬಾ ಕಡೆ ನಾವು ಹಿಡಿಯೋದೇ ಬೇಡ ಮತ್ತೆ ಹೋಗಿ ವಾಯ್ದ 15 ಕಿಲೋಮೀಟರ್ ದೂರದ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. ನೆಕ್ಸ್ಟ್ ಯಾವ ಊರು ಎಲ್ಲಿಗೆ ಹೋಗ್ಬೇಕಲ್ಲ ಅಂತ ಕೇಳಿದೆ. ಬೆಂಗಳೂರು ನೀವು ನಾವು ಕುಡಿತೀನಿ ಬಸ್ಸಿನ ಕುಡಿಬಾರ್ದು ಬಸ್ಸಿನ ಕಡೆ ಹೊರಗಿದ್ದೀನಿ ಕುಡಿತೀನಿ ಊರಲ್ಲಿ ಗೊತ್ತಿ ಇನ್ನೊಂದು ಬಸ್ ಎಲ್ಲಿಗೆ ತಿಂತೀನಿ ನನ್ನ ತಿಂತೀನಿ ಹೊರಗೆ ತಿಂತೀನಿ ಅನ್ನೋ ತಿಂತೀನಿ ಮೌನೇಶ ಗೊತ್ತಿಲ್ಲ ನೋಡಿ ಹಿಂಗಾಗ್ತದೆ ಆಸೆ ಕೊಟ್ಕೋತ. ಇನ್ನೊಂದು ಊರು ಐತೆ ಪ್ರಧಾನಿ ಅನ್ನೋ ಪ್ರಧಾನಿ ಅಂತ ಹೇಳ್ಬಿಡ್ತಾರೆ. ಪ್ರಧಾನಿ ಅನ್ನೋ ಊರು ಐತೆ. ಹಂಗೆ ಜನಿವಾರ ಅಂತ ಒಂದು ಊರು ಸ್ನಾನ ಮಾಡಿದ್ವಿ ತಪ್ಪು ಆ ಬಸ್ಸಿನ ಕಾರ್ನಾಗ ಬರೋ ಮುಂದ ಜನಿವಾರದವ್ರು ಹೇಳಿರಿ ನೋಡ್ತೀನಿ ಇದೇನಿದೆ ಊರ ಹೆಸರಲ್ಲಿ ನಾಗತ್ರ ಎಷ್ಟು ಚಂದ. ಇನ್ನೊಂದು ಐತೆ ಹೇಳಬಾರ್ದು ಮದ್ವಿ ಗಂಡಿನ ಕರ್ಕೊಂಡು ಬೀಗರು ವರ ಮತ್ತು ಹೆಂಡತಿ ಬಸ್ ಹತ್ತಿದ್ರಟ್ಲೆ ಅವ ಏನಿಲ್ಲ ಕಂಡಕ್ಟರ್ ಶಿವನ ಪಾದಕ್ಕೆ ಯಾರ್ರಿ ಈಗ ಮದುವೆಯಾಗಿ ಬಂದಿವಲ್ಲಿ ಶಿವನ ಪಾದ ಸೇರಂತೆ ಹೆಂಗೆ ಮೈಕಿ ಕೊಡಕಾಕ ಮಂಕಿ ಅಂತ ಊರಿ ಬಾಚಣಿಗೆ ಬೋಳ್ತೇನೆ ಅವ ಕೂಡಿಲ್ಲ ಯಾವರು ಬಾಚಣಿಗೆ ಹೆಂಗಾಗೋ ಅಷ್ಟೇ ಮಾಡ್ತಾರೆ. ಹಾಗೆ 16 ಅಂತ ಒಂದು 16 4-5 ಕಾಲೇಜ್ ಹುಡುಗಿಯರು ನಾಚ್ಕೊಂತ ನಾನು 16 ಅಂತ ಹೇಳಿ ಅವ್ನು ಏನ ಹಿಂಗ ಮಂಕಿ ಗಿಂಕಿ ಲೌಡಿ ಅಂತ ಒಂದು ಉತ್ತರ ಪ್ರದೇಶ ಇವೆಲ್ಲಕ್ಕಿಂತ ದರಿದ್ರ ಊರು ಇನ್ನೊಂದೈತೆ. ಅವ ಏನ್ ಮಾಡಿದೆ ಕೈ ಮುಕ್ಕೊಂಡು ಮೋದಿಯವರಿಗೆ ಹೇಳಕ್ಕಾಗತ್ತ ಪ್ರಧಾನಿಗಳ ನೀವು ಬಂದ್ಮೇಲೆ ಎಲ್ಲ ಊರುಗಳಿಗೆ ಒಳ್ಳೊಳ್ಳೆ ಹೆಸರಿಟ್ರಿ ತೀರ್ಥಕ್ಷೇತ್ರಗಳ ಹೆಸರಿಟ್ರಿ ದಯವಿಟ್ಟು ನಮ್ಮ ಊರ ಹೆಸರು ಚೇಂಜ್ ಏನು ನಿಮ್ಮ ಊರ ಹೆಸರು ಬೋಸು ಐತೆ ಉತ್ತರ ಪ್ರದೇಶದಾಗ ಅವರು ನಕ್ಕಂತ ಏನು ಚೇಂಜ್ ಆಗಿದ್ದೇನ ಹಳೆ ಹೆಸರು ಆ ಭಾಷೆ ಒಳಗೆ ಒರಿಯಾದಾಗ ಏನೈತೆ ಯಾರಿಗೆ ಗೊತ್ತು ಇರುವಂತಕ್ರಿ ಕೂಗೋರ ಗದ್ದ ಮಾಡ್ಬಿಡ್ತಾರೆ ಟಿಕೆಟ್ ಬೋಸುಡಿ ಕಾವನ್ ಏನ್ ಹೇಳ್ಬೋದ್ರ ಆ ಊರು ಬಂದಿಲ್ಲ ಬೋಸುಡಿ ವಾಲ ಹೋದ್ರು ಬೋಸುಡಿ ಅದು ನಿಜವಾದ ಎಷ್ಟು ಜನ ಕೈ ಮೇಗತ್ತೆ ಇದು ಒಳ್ಳೆ ಲಕ್ಷಣ ಅಲ್ಲಪ್ಪ ನೆಲ ಬಹಳ ದಿವಸ ಆಗಿತ್ತು ನೀವು ಹೌದಾ. ಹೀಗೆ ಊರಿನ ಹೆಸರು ಅಲ್ಲಿನ ಸಂಸ್ಕೃತಿ ತಿಳಿಯಬೇಕಾಗಿದೆ. ದಯವಿಟ್ಟು ಪ್ರಯಾಣವನ್ನು ಮಾಡಬೇಕು. ಮೊದಲ ಕಾಲಕ್ಕೆ 2 ಅಧ್ಯಯನ ಪಯಣ 2 ಇತ್ತು. ದೇಶ ತಿರುಗೋ ಕೋಶ ಓದು ಎಷ್ಟು ಚೆನ್ನಾಗಿ ಬರಬೇಕು ಜನರಿಗೆ. ಅದಕ್ಕೆ ಸ್ನೇಹಿತರೆ ದೇಶ ತಿರುಗಬೇಕು ಕೋಶ ಓದಬೇಕು ಅನ್ನೋದು ಇದೇ ಕಾರಣಕ್ಕೆ ಅಂತ ಹೇಳ್ತಾ ಮತ್ತೆ ದಯವಿಟ್ಟು ಬಹಳಷ್ಟು ಕಡೆ ಒಂದೊಂದೇ ಸಿಂಗಲ್ ಲೈನರ್ ನೀವು ಬೆಂಗಳೂರು ಮೈಸೂರು ಕಡೆ ಬಹಳ ಕ್ಲಿಕ್ ಆಗ್ತಾವ. ತುಂಬಾ ಒಳ್ಳೆ ದೊಡ್ಡ ಜೋಕ್ ಕೇಳಂಗ್ರಿ. ನೀವು ಯಾವಾಗ ಒಂದಲ್ಲ ತಮ್ಮದಲ್ಲಿ ಹೇಳ್ರಿ ಆ ತಮ್ಮಿಗೆ ತಮ್ಮ ಹೇಳ್ರಿ ಅಂತ ಅವ್ರು ಹೇಳ್ಬಾರ್ದು. ಸಿಂಗಲ್ ಲೈನರ್ನಿಂದ ಕನ್ನಡ ಸಾಹಿತ್ಯದ ಹಿರಿಮೆ ನಮಗೆ ಗೊತ್ತಾಗ್ತದೆ. ಏನು ನೋಡಿ, ಯಾವ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನು ಸತ್ತ? ಇದು ಪ್ರಶ್ನೆ. ಆ ಹುಡುಗೇನು ಉತ್ತರ ಬರಬೇಕು ನಮ್ಮಂತ ದಾಟ. ಯಾವ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತ? ಕೊನೆ ಯುದ್ಧದಲ್ಲಿ ಉತ್ತರ ಬರೀಲಾರ್ದ ಹೊಳಿತಿರುವಂತ ಮಾಸ್ತರ ಉತ್ತರ ಬರೆಯಬೇಕು ಏನ್ ಬರೋದನ್ನ ಗೊತ್ತಿರಂಗಿಲ್ಲ ಅವರಿಗೆ. 2ನೇದು ಸ್ವಾತಂತ್ರ್ಯ ಕೊಡಲೇಬೇಕು. ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಅದಕ್ಕ ಅವ ಬರ್ದ ಪೇಪರ್ನ ಕೊನೆ ತುದಿಯಲ್ಲಿ. ಕರೆಕ್ಟ್ ಹೋದ್ರೆ ಆನ್ಸರ್ ತಪ್ಪು. 3ನೇದು ಗಂಗಾ ನದಿಯು ಹೇಗೆ ಹರಿಯುತ್ತದೆ? ಗಂಗಾ ನದಿ ಅವ ಬರ್ದ
ನೀರಾಗಿ ಹರಿಯುತ್ತೆ. ಇಲ್ಲಿ ಹೋದ್ರು ಜಳ ಜಳ ಸುಳು ಸುಳು ಹರಿಯುತ್ತೆ.